ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇವಾಗ ಹೊಸದೊಂದು ಮೆಕ್ಯಾನಿಕಲ್ ಥಿಂಗ್ಸ್ನ ಮಾಡಿಫೈ ಮಾಡೋಣ. ಏನಂದರೆ ನನ್ನ ಎಕ್ಸ್ಪಲ್ಸ್ 200ಗೆ ಬೈಕ್ ಚಾಕ್ ನೋಡ್ತಾ ಇದ್ದೆ. ಮಾರ್ಕೆಟಲ್ಲಿರೋ ಬೈಕ್ ಚಾಕು ನನ್ನ ಎಕ್ಸ್ಪಲ್ಸ್ 200ಗೆ ಅದು ಹೈಟ್ ಸಾಕಾಗ್ತಿಲ್ಲ. ಸೊ ಎಲ್ಲ JC ರೋಡ್ಗೆ ಹೋಗಿ ನೋಡ್ಕೊಂಬಂದೆ, ಸಾಕಾಗ್ತಿಲ್ಲ. ಸೊ ಅದಕ್ಕೇನು ಮಾಡಿದೆ, ಇವಾಗ ಇದೊಂದು ಟರ್ನ್ ಬಕಲ್ ತಂದಿದ್ದೀನಿ. ಇದು 1/2 ಫೀಟ್ ಮೇಲೆ ಸ್ವಲ್ಪ ಇದೆ. ಸೊ ನಮಗೆ ಬೇಕಾಗಿದ್ದವಾಗ 18 ಇಂಚ್ ಬೇಕು ಬೈಕ್ ನನ್ನ ಎಕ್ಸ್ಪಲ್ಸ್ 200ಗೆ ಜಾಕ್ ಮಾಡ್ಬೇಕಂದ್ರೆ. ಆಮೇಲೆ ಇದು ಟರ್ನ್ ಮಾಡಿದರೆ ಹೈಟ್ ಅಡ್ಜಸ್ಟ್ಮೆಂಟು ಆಗುತ್ತೆ. ಇವಾಗ ಇದು ಆಲ್ಮೋಸ್ಟ್ ಒಂದು 1/2 ಫೀಟ್ ಮೇಲೆ ಸ್ವಲ್ಪ ಇದೆ. ಇದನ್ನು ಎಕ್ಸ್ಟೆಂಡ್ ಮಾಡೋಣ ಇವಾಗ. ಸೊ ಇದನ್ನು ಎಕ್ಸ್ಟೆಂಡ್ ಮಾಡಿದರೆ ಇದು ನಾನು ಪರ್ಚೇಸ್ ಮಾಡಿ 200 ರೂಪೀಸ್ಗೆ SP ರೋಡಲ್ಲಿ. ಇದಕ್ಕಿಂತ ದೊಡ್ಡದು ಸಿಗುತ್ತೆ, ಬಟ್ ಸಿಕ್ಕಾಪಟ್ಟೆ ಹೆವಿ ಇದೆ. ಇದು ಆ್ಯಕ್ಚುಲಿ 12 mm ಥ್ರೆಡ್ ಇದೆ ಇದ್ರ ಒಳಗಡೆ. 12 mm ಬೋಲ್ಟ್ ಇದೆ. ಇದನ್ನ ಇನ್ನೊಂದು ಹೆವಿ ಬೇಕಂದರೆ ಇನ್ನೊಂದು 15-16 mm ಸಿಗುತ್ತೆ. ಅದು ಸಿಕ್ಕಾಪಟ್ಟೆ 20 mm ವರೆಗೂ ಸಿಗುತ್ತೆ. ಅದು ಸಿಕ್ಕಾಪಟ್ಟೆ ಹೆವಿ ಇದೆ, ಅದನ್ನು ಕ್ಯಾರಿ ಮಾಡೋಕ್ಕಾಗಲ್ಲ. ಇದನ್ನೇನು ಮಾಡೋಣ, ಸೆಂಟ್ರಲ್ಲಿ ಇವೆರಡು ರಾಡ್ ಇದೆಯಲ್ಲ, ಇವೆರಡು ರಾಡನ್ನು ಎಕ್ಸ್ಟೆಂಡ್ ಮಾಡೋಣ, ಕಟ್ ಮಾಡಿಬಿಟ್ಟು. ಆವಾಗ ನಮಗೆ ಇದನ್ನು ಬೈಕ್ ಜಾಕ್ ಥರ ಯೂಸ್ ಮಾಡ್ಕೋಬೋದು. ಹಾಗೆ ಇದನ್ನು ಎರಡು ಚೇಂಜ್ ಮಾಡ್ತೀನಿ. ಬನ್ನಿ ತೋರಿಸ್ತೀನಿ, ನೋಡೋಣ ಹೇಗೆ ಮಾಡ್ತೀನಿ ಅಂತ. ಬನ್ನಿ. ಓಕೆ, ಇದು ಟರ್ನ್ ಬಕಲ್ನ ಇವಾಗ ಕಟ್ ಮಾಡಿದ್ದೀನಿ. ಇಲ್ಲೇ ಎರಡು ಸೈಡು ಇವೆರಡು ತೆಗೆದ್ಬಿಟ್ಟು ಇವೆರಡನ್ನ ಜಾಯಿನ್ ಮಾಡೋದು ಈ ಥರ ಜಾಯಿನ್ ಮಾಡೋದು. ನಮಗಿದು ಎಕ್ಸ್ಟೆಂಡ್ ಆಗುತ್ತೆ 1 ಫೀಟ್ ಆಲ್ಮೋಸ್ಟು. ಅವನ್ನ ಟರ್ನ್ ಮಾಡಿದಾಗೆಲ್ಲ ಇದು ಎಕ್ಸ್ಟೆಂಡ್ ಆಗುತ್ತೆ. ಓಕೆ, ಬನ್ನಿ ಇವಾಗ ಎರಡು ಜಾಯಿನ್ ಮಾಡೋಣ. ಇದನ್ನು ಇದಕ್ಕೆ ಎರಡು ಜಾಯಿನ್ ಮಾಡೋಣ. ಓಕೆ, ಸ್ಟ್ರೈಟ್ ಅಪ್ಪ, ಕ್ರಾಸ್ ಮಾಡ್ತಾರೆ. क्रास हो गए, नहीं सीधा हो जाएगा, वेल्डिंग करेंगे तो हो जाएगा. ಹಾಯ್ ಗೈಸ್, ನೋಡಿ ಇದು ಮಾಡಿದ್ದೀನಿ. ಇಲ್ಲೇನೆಂದರೆ ಇದೇ ಸ್ಕ್ರೂನ ಎಕ್ಸ್ಟೆಂಡ್ ಮಾಡಿದ್ದೀನಿ ಆಲ್ಮೋಸ್ಟು. ಇಲ್ಲೊಂದು ಕ್ಲ್ಯಾಂಪ್ ಹಾಕಿದ್ದೀನಿ ಇದಕ್ಕೆ ಜಾಯಿನ್ ಮಾಡಿ. ಇದು ಮುಂಚೆ ಏನು ಇದಿತ್ತಲ್ಲ ರಿಂಗು, ಅದನ್ನು ಹಾಫ್ ಕಟ್ ಮಾಡಿ ಶಾರ್ಪ್ ಮಾಡಿದ್ದೀನಿ ಅಷ್ಟೇ. ಇವಾಗ ಇಳಿಸ್ಬೋದು ನಾವು ಈ ಥರ. ಇದು ಚೀಪ್ ಆ್ಯಂಡ್ ಬೆಸ್ಟ್ ಆ್ಯಕ್ಚುಲಿ. ಇದು ಸ್ವಲ್ಪ ಐಡಿಯಾ ಬೇಕು ಮಾಡೋದಕ್ಕೆ. ಇದು DIY ಇದು ಟೆಕ್ನಾಲಜಿ. ಓಕೆ, ಯಾಕಂದರೆ ಇದು ನೀವು ಹೊರಗಡೆ ತೊಗೊಂಡ್ರೆ ಆಲ್ಮೋಸ್ಟ್ 500-600-700 ಇದೆ ಆನ್ಲೈನಲ್ಲಿ. ಇದನ್ನು ಆ್ಯಕ್ಚುಲಿ ಹೂಕ್ ತಗೊಂಡ್ರೆ ನಿಮಗೆ 200 ರೂಪೀಸ್ ಹೂಕ್, ಆಮೇಲೆ ಒಂದು 100 ರೂಪೀಸ್ ವೆಲ್ಡಿಂಗ್ ಅಂದ್ಕೊಳ್ಳಿ. ನೀಟಾಗಿ ಮಾಡಿಕೊಟ್ರೆ ಅದು 100 ರೂಪೀಸ್ 300 ರೂಪೀಸಲ್ಲಿ ಮಾಡ್ಬೋದು. ಅದಕ್ಕಿಂತ ಬೆಸ್ಟ್ ಅಂದರೆ ಇದು ನಾವು ಮಾಡಿರೋದೇ ಇದು. ಹಾಗಾಗಿ ನಮಗೊಂದು ಖುಷಿ ಆ್ಯಕ್ಚುಲಿ ನಾವು ಮಾಡೋದಕ್ಕೆ. ಮಾಡಿ ತೊಗೊಂಬರೋದಕ್ಕಿಂತ ನಾವು ನಮ್ಮ ಐಡಿಯಾ ಯೂಸ್ ಮಾಡಿ ನಾವು ಮಾಡೋದ್ರಿಂದ ನಮಗೊಂದು ಖುಷಿ ಆಗುತ್ತೆ. ಹಾಗಾಗಿ ಸೊ ಇದು ನೋಡಿ, ಇದನ್ನು ಮಾಡಿದ್ದೀನಿ. ಸೊ ಓಕೆ, ಚೆನ್ನಾಗಿದ್ದರೆ ನೀವು ಟ್ರೈ ಮಾಡಿ ಒಂದ್ಸರಿ. ಓಕೆ, ಬಾಯ್.